ದಾರವಿದ್ದರೆ ಮುತ್ತು ಹಾರವೆಂದನಿಸಿತ್ತು ಎಂಬುದು ಕನ್ನಡದ ಅತ್ಯಂತ ಅರ್ಥಗರ್ಭಿತ ಗಾದೆಗಳಲ್ಲಿ ಒಂದು. ಗಾದೆಗಳು ವೇದಗಳಿಗೆ ಸಮಾನ ಎಂಬ ಮಾತಿದೆ, ಏಕೆಂದರೆ ಅವು ನೂರಾರು ವರ್ಷಗಳ ಅನುಭವದ ಸಾರವಾಗಿರುತ್ತವೆ. ಈ ಗಾದೆಯ ಕುರಿತಾದ ಸಂಕ್ಷಿಪ್ತ ಪ್ರಬಂಧ ಇಲ್ಲಿದೆ. ದಾರವಿದ್ದರೆ ಮುತ್ತು ಹಾರವೆಂದನಿಸಿತ್ತು. ಪೀಠಿಕೆ. ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗದು ಎನ್ನುವಂತೆ ಈ ಗಾದೆ ಮಾತು ಸಂಘಟನೆ ಮತ್ತು ಒಗ್ಗಟ್ಟಿನ ಮಹತ್ವವನ್ನು ಸಾರುತ್ತದೆ. ಬಿಡಿ ಬಿಡಿಯಾಗಿರುವ ಮುತ್ತುಗಳು ಎಷ್ಟೇ ಬೆಲೆ ಬಾಳುವಂತದ್ದಾಗಿದ್ದರೂ ಅವುಗಳನ್ನು ಒಂದುಗೂಡಿಸುವ ಒಂದು ದಾರವಿಲ್ಲದಿದ್ದರೆ ಅವು ಹಾರ ಎನಿಸಿಕೊಳ್ಳುವುದಿಲ್ಲ. ಗಾದೆಯ ಅರ್ಥ ಮತ್ತು ಅಂತರಾರ್ಥ. ವಸ್ತುಸ್ಥಿತಿ: ಮುತ್ತುಗಳು ಪ್ರಕೃತಿಯಲ್ಲಿ ಸಿಗುವ ಅಮೂಲ್ಯ ರತ್ನಗಳು. ಆದರೆ ಅವುಗಳನ್ನು ಕೈಯಲ್ಲಿ ಹಿಡಿದುಕೊಂಡರೆ ಅಥವಾ ಎಲ್ಲೆಂದರಲ್ಲಿ ಹರಡಿದರೆ ಅದಕ್ಕೆ ಅಲಂಕಾರಿಕ ಮೌಲ್ಯವಿರುವುದಿಲ್ಲ. ಒಂದು ದಾರವು ಆ ಎಲ್ಲಾ ಮುತ್ತುಗಳನ್ನು ಪೋಣಿಸಿದಾಗ ಮಾತ್ರ ಅದು ಸುಂದರವಾದ ಹಾರವಾಗಿ ಕುತ್ತಿಗೆಯನ್ನು ಅಲಂಕರಿಸಲು ಸಾಧ್ಯವಾಗುತ್ತದೆ. ಸಾಂಕೇತಿಕ ಅರ್ಥ: ಇಲ್ಲಿ ಮುತ್ತುಗಳು ವ್ಯಕ್ತಿಗಳಿಗೆ ಅಥವಾ ಪ್ರತಿಭೆಗಳಿಗೆ ಸಾಂಕೇತಿಕವಾದರೆ, ದಾರ ಎಂಬುದು ನಾಯಕತ್ವ, ಶಿಸ್ತು ಅಥವಾ ಒಗ್ಗಟ್ಟಿಗೆ ಸಾಂಕೇತಿಕವಾಗಿದೆ. ಜೀವನದಲ್ಲಿ ಇದರ ಅನ್ವಯ: ಒಂದು ಕುಟುಂಬದಲ್ಲಿ ತಂದೆ, ತಾಯಿ, ಮಕ್ಕಳು ಎಂಬ ಮುತ್ತುಗಳಿರುತ್ತಾರೆ. ಪ್ರೀತಿ ಮತ್ತು ವಿಶ್ವಾಸ ಎಂಬ ದಾರ ಅವರೆಲ್ಲರನ್ನೂ ಬೆಸೆದಾಗ ಮಾತ್ರ ಆ ಸಂಸಾರವು ಒಂದು ಸುಂದರ ಹಾರವಾಗುತ್ತದೆ. 2. ಸಂಘಟನೆ: ಯಾವುದೇ ಒಂದು ಕಂಪನಿ ಅಥವಾ ತಂಡದಲ್ಲಿ ದಕ್ಷ ಕೆಲಸಗಾರರಿದ್ದರೂ ಅವರನ್ನು ಮುನ್ನಡೆಸುವ ಒಬ್ಬ ಸಮರ್ಥ ನಾಯಕ, ದಾರ ಇಲ್ಲದಿದ್ದರೆ ಆ ಗುರಿ ತಲುಪಲು ಸಾಧ್ಯವಿಲ್ಲ. 3. ಸಮಾಜ: ಸಮಾಜದಲ್ಲಿ ವಿವಿಧ ಜಾತಿ, ಮತ, ಪಂಥಗಳ ಜನರಿದ್ದಾರೆ. ಇವರೆಲ್ಲರನ್ನೂ ಮಾನವೀಯತೆ ಎಂಬ ದಾರದಿಂದ ಪೋಣಿಸಿದರೆ ಮಾತ್ರ ಶಾಂತಿಯುತ ಸಮಾಜ ನಿರ್ಮಾಣವಾಗುತ್ತದೆ. ಮುಕ್ತಾಯ: ಎಷ್ಟೇ ಜ್ಞಾನ, ಹಣ ಅಥವಾ ಸಂಪನ್ಮೂಲಗಳಿದ್ದರೂ ಅವುಗಳನ್ನು ಸರಿಯಾದ ರೀತಿಯಲ್ಲಿ ಜೋಡಿಸುವ ಕಲೆ ನಮಗೆ ತಿಳಿದಿರಬೇಕು. ಚದುರಿ ಹೋದರೆ ಶಕ್ತಿ ಕುಂದುತ್ತದೆ, ಒಂದಾದರೆ ಬಲ ಹೆಚ್ಚುತ್ತದೆ. ಆದ್ದರಿಂದಲೇ ಬಿಡಿ ಮುತ್ತುಗಳಿಗಿಂತ ದಾರದಲ್ಲಿ ಪೋಣಿಸಿದ ಹಾರಕ್ಕೆ ಬೆಲೆ ಹೆಚ್ಚು. ಈ ಪ್ರಬಂಧವನ್ನು